ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ. ಮಹಾನ್ ಮಾನವತಾವಾದಿ, ಮಹಾಶರಣ, ಕಲ್ಯಾಣ ರಾಜ್ಯದ ಹರಿಕಾರ ವಿಶ್ವಗುರು ಶ್ರೀ ಬಸವೇಶ್ವರ ಇವರ ವಿಚಾರಗಳು ವಿಶ್ವದ ಮನೆ ಮುಟ್ಟಿದರೆ ಮಾತ್ರ ಕಲ್ಯಾಣ ರಾಜ್ಯ ಸಾಧ್ಯ ಎಂದು ಅಖಿಲ ಭಾರತ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾದ ಶರಣಪ್ಪ ಕೋಟಗಿ ಹೇಳಿದರು. ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ನಗರದ ಗ್ಲಾಸ್ ಹೌಸ್ ಎದುರಿನ ಶ್ರೀ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಕನ್ನಡ ನೆಲದ ಮೇಲೆ ಸಮಾಜ ಕಲ್ಯಾಣ ಚಳುವಳಿ ಆರಂಭಿಸಿ ಅನುಭವ ಮಂಟಪದ ಮೂಲಕ ಸರ್ವ ಜನಾಂಗದ ಜನರ ಅಂತರಾತ್ಮದ ಕಣ್ಣು ತೆರೆಸಿದ ವಿಶ್ವಗುರು ಬಸವಣ್ಣನವರು ವಿಶ್ವದ ಸರ್ವ ಜನರ ಮನೆ ಮುಟ್ಟಲು ಇಂದಿನ ಪ್ರತಿಯೊಬ್ಬ ಲಿಂಗಾಯತ ಪ್ರಯತ್ನಿಸಬೇಕೆಂದು ಶರಣಪ್ಪ ಕೋಟಗಿ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಾಂಸ್ಕೃತಿಕ ನಾಯಕ, ಮಹಾಮಾನವತಾವಾದಿ ವಿಶ್ವಗುರು ಬಸವೇಶ್ವರರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಜಯಂತ್ಯೋತ್ಸವದ ಕಾರ್ಯಕ್ರಮದ ಹಾರ್ದಿಕ ಶುಭಾಶಯಗಳು. ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ವಿಶ್ವಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕಾಯಕ, ದಾಸೋಹ, ವಚನದ ಮೂಲಕ ಪರಿವರ್ತನೆಯನ್ನು ಮಾಡಿದಂಥ ಮಹಾಮಾನವತಾವಾದಿ ಬಸವಣ್ಣವರ ಜಯಂತ್ಯೋತ್ಸವದ ಅಂಗವಾಗಿ ಇಂದು 3000 ಮಠದ ಜಗದ್ಗುರುಗಳ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ಪದಾಧಿಕಾರಿಗಳಾದ ರಾಜಶೇಖರ್ ಮೆಣಸಿನಕಾಯಿ ಅವರು, ಬಂಗಾರಿ ಹಿರೇಮಠ, ವಿ.ಜಿ. ಪಾಟೀಲ್ ಅವರು, ನಾಗರಾಜ್ ಕುಟ್ಟಿ ಅವರು, ಸುರೇಶ್ ಶೌನೂರ್ ಅವರು ಅಪಾರ ಬಸವಣ್ಣನ ಭಕ್ತರೊಂದಿಗೆ ಮಾಲಾರ್ಪಣೆ ಮಾಡಲಾಗಿದೆ. ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ಒಂದು ಆಶೆ, ಇವತ್ತು ಮಾತ್ರ ಅವರ ಜಯಂತ್ಯೋತ್ಸವ ದಿನದಂದು ವಿಶ್ವಗುರು ಬಸವಣ್ಣನವರನ್ನ ನೆನೆಯೋದಷ್ಟೇ ಅಲ್ಲ, ಅವರು ಹಾಕಿಕೊಟ್ಟ ಮಾರ್ಗವನ್ನು ದಿನನಿತ್ಯದಲ್ಲಿ ನಮ್ಮಷ್ಟಕ್ಕೆ ನಾವು ಅಳವಡಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು, ಕಾಯಕವೇ ಕೈಲಾಸ ಅಂತೇಳಿ ಅಣ್ಣ ಬಸವಣ್ಣ ಏನು ಜಾತಿ ಮತ ಪಂಥ ಮೀರಿ, ಲಿಂಗ ವ್ಯತ್ಯಾಸವನ್ನು ಮೀರಿ ನಮ್ಗೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕಂತ ನಾನು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೀಘ್ರವೇ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡಬೇಕಾದ ಅವಶ್ಯಕತೆ ಇದೆ. ಅಂದಾಗ ಮಾತ್ರ ಬಸಣ್ಣನವರ ವಚನಗಳು ಮತ್ತು ಲಿಂಗಾಯತ ಧರ್ಮದ ಮಹತ್ವ ಜಗತ್ತಿಗೆ ಲೋಕಪ್ರಿಯ ಆಗುವುದರಲ್ಲಿ ಸಂದೇಹವಿಲ್ಲ ಎಂದು ಶರಣಪ್ಪ ಕೋಟಗಿ ತಿಳಿಸಿದರು. ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟ ರಾಜ್ಯ ಘಟಕ ಆಶ್ರಯದಲ್ಲಿ 3000 ಮಠದ ಪೂಜ್ಯ ಜಗದ್ಗುರು ಶ್ರೀ ಗುರುಸಿದ್ಧ ರಾಯೋಗೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಶೇಖರ್ ಮೆಣಸಿನಕಾಯಿ, ಬಂಗಾರೇಶ್ ಹಿರೇಮಠ್,
ಉಪಾಧ್ಯಕ್ಷರಾದ ಸುರೇಶ ಸವಣೂರ, ನಾಗರಾಜ್ ಕೋಟಗಿ, ಜಿಲ್ಲಾಧ್ಯಕ್ಷರಾದ ಶಂಕರಣ್ಣ ನೇಗಿನಹಾಳ್ ಹಾಗೂ ಪದಾಧಿಕಾರಿಗಳಾದ ನಂದಕುಮಾರ್ ಪಾಟೀಲ, ಎಂಪಿ ಶಿವಕುಮಾರ್ ಪಿಸಿ ಕಮ್ಮಾರ, ರವಿ ಹೊಸೂರ್, ವಿಜಿ ಪಾಟೀಲ, ವೀರಣ್ಣ ನೀರಲಗಿ ಸೇರಿದಂತೆ ಗಣ್ಯರು, ಗುರಿ ಹಿರಿಯರು, ಸದಸ್ಯರು ಹಾಜರಿದ್ದರು.